ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಪ್ರೇಕ್ಷಕರು ಕಾಯುತ್ತಿದ್ದ ರೋಚಕ ತಿರುವು ಈಗ ಬಂದಿದೆ. ನಾಯಕಿ ದೀಪಾ ತನ್ನ ದಪ್ಪ ಕನ್ನಡಕ, ಕಪ್ಪು ವೇಷವನ್ನು ಕಳಚಿ ದಿಶಾ ಎಂಬ ಮಾಡೆಲ್ ಆಗಿ ಸುಂದರ ರೂಪದಲ್ಲಿ ಕಾಣಿಸಿಕೊಂಡಿದ್ದಾಳೆ. ಹೌದು, ಹಲವು ದಿನಗಳಿಂದ ಕಿರುತೆರೆ ವೀಕ್ಷಕರನ್ನು ರಂಜಿಸುತ್ತಿರುವ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಈಗ ದೊಡ್ಡ ರೋಚಕ ತಿರುವು ಬಂದಿದೆ. ಇಷ್ಟು ದಿನ ವೀಕ್ಷಕರು ತಾಳ್ಮೆ ಪರೀಕ್ಷಿಸಿದ್ದ ದೀಪಾಳ ಅಸಲಿ ಸೌಂದರ್ಯ ಈಗ ತೆರೆಗೆ ಬಂದಿದೆ. ನಾಯಕಿಯಾಗಿ ಬಣ್ಣ ಕಪ್ಪಾಗಿಸಿ ದಪ್ಪ ಕನ್ನಡಕ ಧರಿಸಿ ಎರಡು ಜಡೆ ಹಾಕಿ ಎಲ್ಲರ ಗಮನ ಸೆಳೆದಿದ್ದ ದೀಪಾ ಈಗ ಮಾಡೆಲ್ ದಿಶಾ ಆಗಿ ಪರಿವರ್ತನೆಗೊಂಡಿದ್ದಾರೆ. ಇದೀಗ ದಿಶಾ ಆಗಿ ಬದಲಾಗಿರುವ ದೀಪಾ ಚಿರು ಅತ್ತಿಗೆ ಸೌಂದರ್ಯಗಿಂತಲೂ ಸೂಪರ್ ಆಗಿ ಕಾಣಿಸುತ್ತಿದ್ದಾಳೆ. ಈ ಮೂಲಕ ದೀಪಾಳ ಅಸಲಿ ಮುಖವನ್ನು ಅಭಿಮಾನಿಗಳು ನೋಡುವ ಕಾತರಕ್ಕೆ ನಿರ್ದೇಶಕರು ತೆರೆ ಎಳೆದಿದ್ದಾರೆ. ಬ್ರಹ್ಮಗಂಟು ಧಾರಾವಾಹಿ ಪ್ರೇಕ್ಷಕರು ನಾಯಕಿ ದೀಪಾಳ ನಿಜವಾದ ರೂಪವನ್ನು ನೋಡಲು ಕಾತುರದಿಂದ ಕಾಯುತ್ತಿದ್ದರು. ಸಾಮಾಜಿಕ ಜಾಲತಾಣದಲ್ಲಿ ದಯವಿಟ್ಟು ದೀಪಾಳ ನಿಜವಾದ ಮುಖವನ್ನು ತೋರಿಸಿ, ಈ ವೇಷ ಯಾವಾಗ ಬದಲಾಗುತ್ತದೆ ಎಂಬಂತಹ ಅನೇಕ ಕಮೆಂಟ್ಗಳು ಹರಿದಾಡುತ್ತಿದ್ದವು. ಇದೀಗ ಆ ಸಮಯ ಬಂದೇ ಬಿಟ್ಟಿದೆ. ದೀಪಾಳ ಪಾತ್ರ ನಿರ್ವಹಿಸುತ್ತಿರುವ ನಟಿ ದಿಯಾ ಅವರ ನಿಜವಾದ ರೂಪ ತುಂಬಾ ಸುಂದರವಾಗಿದ್ದು, ಈಗ ಅದೇ ರೂಪದಲ್ಲಿ ಅವರು ತೆರೆಯ ಮೇಲೆ ಕಾಣಿಸಿಕೊಳ್ಳುತ್ತಿದ್ದಾರೆ. ಇದು ಅಭಿಮಾನಿಗಳಿಗೆ ಭಾರಿ ಖುಷಿ ತಂದಿದೆ. ಧಾರಾವಾಹಿಯು ಕಥಾವಾಸ್ತುವಿನ ಪ್ರಕಾರ ಚಿರಾಗ್ ತನ್ನ ಉಡುಪುಗಳ ಬ್ರ್ಯಾಂಡ್ಗೆ ಒಬ್ಬ ಹೊಸ ಮಾಡೆಲ್ ಬೇಕಾಗಿತ್ತು. ಆತ ಆ ಮಾಡೆಲ್ ಅನ್ನು ತುಂಬಾ ಹೊಗಳುತ್ತಿದ್ದನು. ದೀಪಾಳ ಪಾತ್ರ ಈ ಮಾಡೆಲ್ನ ಮೇಲೆ ಕೋಪಗೊಂಡಿದ್ದಾಳೆ. ಆದರೆ ಆಕೆಯ ಮುಖವನ್ನು ನೋಡಿರಲಿಲ್ಲ. ಅಚ್ಚರಿ ಎಂದರೆ ಈ ಮಾಡೆಲ್ ಬೇರೆ ಯಾರೂ ಅಲ್ಲ, ಬದಲಾದ ರೂಪದ ದೀಪಾ ಅಂದರೆ ದಿಶಾ ಅವರೇ. ಮಾಡೆಲ್ನ ಫೋಟೋ ನೋಡಿದಾಗ ಅದು ತನ್ನದೇ ಫೋಟೋ ಎಂದು ದೀಪಾಗೆ ತಿಳಿಯಲೇ ಇಲ್ಲ. ಈ ಸತ್ಯವನ್ನು ಅರ್ಚನಾ ಹೇಳಿದಾಗ ದೀಪಾಗೆ ಶಾಕ್ ಆಗುತ್ತದೆ. ಇನ್ನು ಅಲ್ಲಿಗೆ ದಿಶಾ ಆಗಿ ಕಾಣಿಸಿಕೊಳ್ಳುವ ದೀಪಾ ಚಿರು ಅತ್ತಿಗೆ ಸೌಂದರ್ಯಕ್ಕಿಂತಲೂ ಹೆಚ್ಚು ಸುಂದರವಾಗಿ ಕಾಣಿಸುತ್ತಾರೆ. ಬ್ರಹ್ಮಗಂಟು ಕೇವಲ ಮನರಂಜನೆ ನೀಡುವುದಲ್ಲದೆ ಒಂದು ಪ್ರಮುಖ ಸಂದೇಶವನ್ನು ಸಾರುತ್ತಿದೆ. ಬಾಹ್ಯ ಸೌಂದರ್ಯಕ್ಕೆ ಅತಿಯಾದ ಮಹತ್ವ ಕೊಡುವ ಈ ಸಮಾಜದಲ್ಲಿ ಆಂತರಿಕ ಸೌಂದರ್ಯವೇ ಮೇಲು ಎಂಬುದನ್ನು ದೀಪಾಳ ಪಾತ್ರ ತೋರಿಸಿಕೊಟ್ಟಿದೆ. ದೀಪಾ ಕಪ್ಪು ವೇಷದಲ್ಲಿರುವ ತನ್ನ ಒಳ್ಳೆಯತನ, ಸರಳತೆ ಮತ್ತು ಪ್ರಾಮಾಣಿಕತೆಯಿಂದ ಎಲ್ಲರ ಮನಸ್ಸನ್ನು ಗೆದ್ದಿದ್ದಳು. ಈ ವೇಷ ಬದಲಾಗಿಸೋಣ ಎನ್ನುವ ಆಕೆಯ ಆಂತರಿಕ ಮತ್ತು ಬಾಹ್ಯ ಸೌಂದರ್ಯಗಳು ಒಂದೇ ಆಗಿದ್ದು, ಈ ಸತ್ಯವು ಕತೆಗೆ ಹೊಸ ಆಯಾಮವನ್ನು ನೀಡಿದೆ. ದೀಪಾಳ ಮಾಡೆಲ್ ರೂಪದಲ್ಲಿ ಕಾಣಿಸಿಕೊಂಡಿರುವ ಪ್ರೋಮೋ ಹೊರಬಿದ್ದು ಕೂಡಲೇ ಅಭಿಮಾನಿಗಳು ಉತ್ಸಾಹದಿಂದ ಕಮೆಂಟ್ಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.